ಏನು ಬಂದು 2ನೇ ತಾರೀಕು ಪ್ರಪಂಚದಾದ್ಯಂತ ಐ ಥಿಂಕ್ ಇದು ನೀವು ನಮ್ಗೆ ಮತ್ತೆ ಬೆನ್ ತಡ್ತೀರಾ, ನಮ್ಮನ್ನು ಪ್ರೌಡ್ ಆಗಿ ನೋಡ್ತೀರಾ ನೀವು ಅಂತ ನಂಬಿದ್ದೀನಿ ನಾನು. ಗತವೈಭವ ಐ ಥಿಂಕ್ ತುಂಬಾನೇ ಸ್ಪೆಷಲ್ ಸಿನಿಮಾ. ಇಡೀ ವಿಶ್ವ ನಮ್ಮ ಜೊತೆ ಕೈ ಜೋಡಿಸಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ. ಗತವೈಭವನೇ ಸಾಕ್ಷಿ. ಆಡಿಯನ್ಸ್ ಇರ್ತಾ ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ. ಗತವೈಭವ ಆಚೆ ಬರಬೇಕು, ನಾನು ನೋಡ್ಬೇಕು, ಒಂದ್ಸಲ ಆಡಿಯನ್ಸ್ ಜೊತೆ ನಾನು ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಒಂದು ಬೇರೆ ವರ್ಲ್ಡ್ಗೆ ಕರ್ಕೊಂಡು ಹೋಗುವಂತ ಒಂದು ಕಥೆ ಹೊರಾಗ್ ಮಗ ಏನಾಗಿರ್ತಾನೆ ಅದೆಲ್ಲ ಮುಂದಿನ ಕಾದು ನೋಡಿ. ನಮಸ್ಕಾರ ವೀಕ್ಷಕರೇ, ಪ್ರತಿ ವಾರವೂ ಚಿತ್ರರಂಗದ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ವಾರ ನಾವು ನಿಮ್ಮ ನೆಚ್ಚಿನ ನಟರ ವಿಶೇಷ ಸಂದರ್ಶನಗಳು, ಹೊಸ ಚಿತ್ರಗಳ ಬಿಡುಗಡೆ ಸಮಾರಂಭಗಳು, ಜನಪ್ರಿಯ ಹಾಡುಗಳ ಬಿಡುಗಡೆಗಳು ಹಾಗೂ ಮುಂಬರುವ ಚಿತ್ರಗಳ ಬಗ್ಗೆ ಮಾಹಿತಿಗಳನ್ನು ನೀಡುತ್ತಿದ್ದೇವೆ. ಚಿತ್ರರಂಗದ ಪ್ರತಿ ಕ್ಷಣವನ್ನು ನಿಮ್ಮ ಮನೆಯಂಗಳಕ್ಕೆ ತರುವ ಪ್ರಯತ್ನ ನಮ್ಮದು. ಒಂದೇ ಸಿನಿಮಾ ಆಕ್ಚುಲಿ ಇದು ಒಂದು 4 ಸಿನಿಮಾ ಬರುತ್ತೆ. ಯಾಕಂದ್ರೆ ಆ ಥರ ಸ್ಕ್ರಿಪ್ಟ್ ಅದು ಅಂದರೆ ಒಂದೊಂದು ಸೆಗ್ಮೆಂಟ್ ಒಂದೊಂದು ಇದರಲ್ಲಿ, ಆಮೇಲೆ ಲುಕ್ ವೈಸ್ ಪ್ರತಿಯೊಂದು ದೇವಲೋಕ ಸಾರಿ ಒಂದೊಂದು ಸೆಗ್ಮೆಂಟು ಒಂದೊಂದು ಲುಕ್ಕಲ್ಲಿ ಬರಬೇಕು. ಒಂದು ಕಾಲಘಟ್ಟಕ್ಕೆ ಒಂದು, ಇನ್ನೊಂದು ಕಾಲಘಟ್ಟಕ್ಕೆ ಒಂದು, ಆ ಥರದೊಂದು ಬೇರೆ ಬೇರೆ ಲುಕ್ಕಲ್ಲಿ ನಾವು ಅದನ್ನು ಶೂಟ್ ಮಾಡಬೇಕು ಸಿಕ್ಕಿದಂತ. ಅಲ್ಲಿಂದ ಗತವೈಭವ ಅಂದರೆ ಈ ಪ್ರಾಜೆಕ್ಟ್ ನನ್ನ ಬ್ಯಾನರ್ ಮಾಡಬೇಕು ಅಂತ ನಾನು ತುಂಬಾ ದಿವಸಗಳಿಂದ ಎತ್ತಿಟ್ಕೊಂಡಿದ್ದು. ಬಟ್ ಬಜೆಟ್ ಎಕ್ಸೀಡ್ ಆಗ್ತಿರೋದ್ರಿಂದ ನಾನು ಮಾಡೋಕ್ಕಾಗಲ್ಲ ಒಂದು ಸೈಡ್ ಹೇಳ್ತಿದ್ದೆ. ಆಮೇಲೆ ಅದೇ ಮಾಡಿಸ್ಕೊಳ್ತು, ಇದು ದುಷ್ಯಂತ ಮಾಡೋಕ್ಕಿತ್ತು ಅಂತ ಮೋಸ್ಟ್ ಬರ್ತಿತ್ತು. ಸೊ ಹಾಗಾಗಿ ಮಾಡಿಸ್ಕೊಳ್ತು. ಅದಕ್ಕೋಸ್ಕರ ನಾನು ಬ್ಯಾನ್ ಕ್ಯಾರಿ ಮಾಡಿದ್ದೀನಿ. ಇದರ ಪ್ರೊಡ್ಯೂಸರ್ ಬಂದು ದೀಪಕ್ ಸರ್ ಮಾತ್ರ. ಸೊ ಆವಾಗ ಅಲ್ಲಿಂದ ಗತವೈಭವ ಶುರು ಆಯಿತು. ಪೇಪರ್ ಬರೆಯೋದು ಈಸಿ, ಏನು ಬೇಕಾದ್ರೂ ಬರೆಯೋದು ನಾವು. ಅದನ್ನ ತೆರೆ ಮೇಲೆ ತರಕ್ಕೆ ತುಂಬಾ ಶ್ರಮ ಆಗುತ್ತೆ. ಸೊ ಆ ಶ್ರಮಕ್ಕೆ ಬ್ಯಾನರ್ಗೆ ಮತ್ತೆ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ ಕೇಳಬೇಕು. ಅಫ್ಕೋರ್ಸ್ ಇದು ಒಂದು 4 ಸಿನಿಮಾ ಆದಷ್ಟೇ ನಮಗೆ ಆಗಿದೆ ಇದರದ್ದು ಒಂದು ಜರ್ನಿ. ಈ ಸಿನಿಮಾ ರಿಲೀಸ್ ಆದ್ರೆ ಸರ್ ಪಬ್ಲಿಸಿಟಿ ಆಗುತ್ತೆ. ಸೊ ನನಗೆ ಈ ಆಡಿಯನ್ಸ್ ಹೇಳ್ತಾ ಇದ್ದಾರೆ, ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ. ಗತವೈಭವ ಆಚೆ ಬರಬೇಕು, ನಾನು ನೋಡ್ಬೇಕು, ಒಂದ್ಸಲ ಆಡಿಯನ್ಸ್ ಜೊತೆ ನಾನು ನೋಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಗತವೈಭವ ಐ ಥಿಂಕ್ ತುಂಬಾನೇ ಸ್ಪೆಷಲ್ ಸಿನಿಮಾ. ಟೀಸರ್ ನೋಡಿದ್ರೆ ಒಂದು ಏನೋ ಬೇರೆ ಜಗತ್ತಿಗೆ ಹೋಗೋದರ, ಅದು ತುಂಬಾ ಡಿಫ್ರೆಂಟ್ ವಿಜುವಲ್ಸ್ ಇರೋವಂಥದ್ದು, ತುಂಬಾ ವೇರಿಯೇಷನ್ಸ್ ಅನ್ಸುತ್ತೆ. ಬಟ್ ಡೆಫಿನೆಟ್ಲಿ ಸುನಿ ಸರ್ ಎಸೆನ್ಸ್ ಖಂಡಿತವಾಗ್ಲೂ ಇರುತ್ತೆ. ಯಾರೋ ನಮ್ಗೆ ಕೇಳ್ತಿದ್ರು ಕಾಮಿಡಿ ಇದೆಯಾ, ಫನ್ ಇದೆಯಾ, ಸುನಿ ಸರ್ದು ನಾಟಿ ಡೈಲಾಗ್ಸ್ ಇದೆಯಾ ಹೇಗೆ ಅಂತ. ಖಂಡಿತವಾಗ್ಲೂ ಅದಂತೂ ಇದ್ದೇ ಇರುತ್ತೆ. ನಾನು ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಇದೆ. ಆದ್ರೆ ಇದೆಲ್ಲ ಏನ್ ಹೇಳಿದೆ ಅಂದ್ರೆ, ನಾನು ಏನೋ ಒಂದು ಕನಸನ್ನ ನಿಜವಾಗ್ಲೂ ಕಂಡೆ. If you really want something by your heart, the entire universe conspires in your favor ಅಂತ ಹೇಳಿದ್ರು. ಎಲ್ಲೋ ಓದಿದ್ದೆ. ನಿಜವಾಗ್ಲೂ ಮನಸ್ಸಾದ್ರೆ ಏನೋ ಬೇಕು ಅಂತಿದ್ರೆ ಇಡೀ ವಿಶ್ವ ನಮ್ಮ ಜೊತೆ ಕೈ ಜೋಡಿಸಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೆಲ್ಲ ಒಂದು ಸಾಕ್ಷಿ. ಗತವೈಭವನೇ ಸಾಕ್ಷಿ. ಆ ಹೀರೋ ಲಾಂಚ್ ವಿಡಿಯೋ ನೋಡಿದ್ಮೇಲೆ ಸುನಿ ಸರ್ 18 ಸ್ಕ್ರಿಪ್ಟ್ ರೀಡಿಂಗ್ ಆದ್ಮೇಲೆ ಆಯ್ತಪ್ಪ ಒಂದು ಸ್ಕ್ರಿಪ್ಟ್ ಇದೆ, ಅದ್ರಲ್ಲಿ 4 ಶೇಡ್ ಬರುತ್ತೆ, ಯಾವುದೇ ಕಾರಣಕ್ಕೂ ಹೊಸ ಕಲಾವಿದರು ಮಾಡಕ್ ಸಾಧ್ಯನೇ ಇಲ್ಲ, ಒಬ್ಬ ನುರಿತ ಕಲಾವಿದನೇ ಆಗಿರ್ಬೇಕು ಅದನ್ನ ಮಾಡೋದಕ್ಕೆ. ಆದ್ರೆ ನಿಮ್ ಹೀರೋ ಲಾಂಚ್ ವಿಡಿಯೋ ನಾನು ನೋಡಾದ್ಮೇಲೆ ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ, ನೀನ್ ಮಾಡ್ತೀಯ ಅಂತ. ಇದು ನನ್ನ ಬ್ಯಾನರಲ್ಲೇ ಮಾಡಿ ನಾನೇ ಇದನ್ನ ಪ್ರೊಡಕ್ಷನ್ ಮಾಡಿ ನಾನು ಮಾಡಬೇಕು ಅಂತಿತ್ತು. ಯಾಕೆಂದ್ರೆ ಇದು 100% ಶೋರ್ ಶಾಟ್ ಹಿಟ್ ಸಬ್ಜೆಕ್ಟ್. ಇದನ್ನ ಮಾಡಿ ಅದ್ರ ಬರೀದ್ರೆ ನಾನು ಮನೆ ಕಟ್ಟಬೇಕು ಅದು ಇದು ಅಂತ ಏನೋ ಪಾಪ ಅದ್ರ ಬಗ್ಗೆ ಬಹಳ ಕನಸಿಟ್ಕೊಂಡಿದ್ರು ನಿರ್ದೇಶಕರು. ಸೊ ನನ್ನ ಕನಸಿನ ಸಬ್ಜೆಕ್ಟ್ ಇದನ್ನು ಡ್ರೀಮ್ ಪ್ರಾಜೆಕ್ಟ್ ಅಂತ ಹೇಳಿ ರೆಡಿ ಕೊಡ್ರಿ ಅಂತಂದ ದೊಡ್ಡ ದೊಡ್ಡ ರೈಟರ್ಸ್ ಹೈದರಾಬಾದ್, ಚೆನ್ನೈ ಎಲ್ಲಾ ರೈಟರ್ಸ್ಗಳು ಹೇಳಿದಂತ 18 ಕಥೆಗಳು ಅಷ್ಟು ವರ್ಷಗಳ ಕಾಲ 1.5 ವರ್ಷ ಓಕೆ ಆಗಿದ್ದಿರುವಂಥದ್ದು ಇವರು ಒಂದೇ ರೀತಿಗೆ ಗತವೈಭವ ಕತೆ ಫೈನಲ್ ಆಯ್ತು, ಲಾಕ್ ಆಯ್ತು.
ಅಮ್ಮ ಇದು ಹಿಸ್ಟಾರಿಕಲ್ ಸಿನಿಮಾ ಅಲ್ಲ, ಇದು ಪರಾಕ್ ಅಂತ. ಮೊನ್ನೆ ಬಂದಿದ್ದು ಅನೌನ್ಸ್ಮೆಂಟ್ ಬೇರೆ. ದಿಸ್ ಇಸ್ ಪರಾಕ್ ಫಿಲ್ಮ್. ಪರಾಕ್ ಬಂದ್ಬಿಟ್ಟು ನಮಗೆ ಒಂದು ವಿಂಟೇಜ್ ಸ್ಟೈಲ್ ಅಲ್ಲಿ ಬರುವಂತ ಒಂದು ಸಿನಿಮಾ ಕಾರಣ. ಬಗೀರಾ ನಂತರ ಒಳ್ಳೊಳ್ಳೆ ಕಥೆಗಳನ್ನೇ ಮಾಡ್ಬೇಕಂತಾನೆ ರೆಡಿ ಆಗಿದೆ. ಆಕ್ಚುಲಿ ಉಗ್ರಂ ಆದ್ಮೇಲೂ ನೀವು ನೋಡಿರೋ ಹಾಗೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳೇ ಬಂದಿದೆ. ಇನ್ಫ್ಯಾಕ್ಟ್ ಬಗೀರಾ ಆದ್ಮೇಲೆ ತುಂಬಾ ಟೆನ್ಷನ್ ಇತ್ತು, ಯಾವ ತರ ಕಥೆಗಳು ತಗೋಬೇಕು, ಯಾವ ತರ ಸಿನಿಮಾ ಮಾಡಬೇಕು ಅಂತ. ಸುಮಾರು ಆಲ್ಮೋಸ್ಟ್ ಒಂದು 200 ಕಥೆಗಳ ಮೇಲೆ ಕೇಳಿದ್ದೆ. ಬಟ್ ಪರಾಕ್ ಆಲ್ರೆಡಿ ಟ್ರಾವೆಲ್ ಮಾಡ್ತಾ ಇದ್ವಿ ತುಂಬಾ 1-2 ವರ್ಷದಿಂದ. ಸೊ ಪರಾಕ್ ಈಗ ಟೇಕ್ ಆಫ್ ಆಗುತ್ತೆ. ಇಟ್ಸ್ ಅ ಗುಡ್ ವರ್ಷನ್. ಪ್ರಾಬ್ಲಿ ಐ ಕಾಂಟ್ ಕಂಪೇರ್ ಬಗೀರಾ ಆಮೇಲೆ ಪರಾಕ್ನ. ಪರಾಕ್ ಇಸ್ ಅ ಟೋಟಲ್ ಡಿಫ್ರೆಂಟ್ ಪ್ಯಾಟರ್ನ್, ಟೋಟಲ್ ಡಿಫ್ರೆಂಟ್ ಸ್ಟೈಲ್. ಒಂದು ಬೇರೆ ವರ್ಲ್ಡ್ಗೆ ಕರ್ಕೊಂಡು ಹೋಗುವಂತ ಒಂದು ಕಥೆ ಕಡಿಮೆ ಪರಾಕ್. ಅದೆಲ್ಲ ಮುಂದಿನ ಕಾದು ನೋಡಿ. ಎಲ್ಲ ರೀ ಊಟಕ್ಕೆ ಮುಂಚೆ ಎಲ್ಲ ಹೇಳ್ಬಿಟ್ರೆ ಆಗತ್ತೇನ್ರಿ? ಅಡುಗೆ ಆದ್ಮೇಲೆ ಊಟ ಮಾಡಿದ್ಮೇಲೆ ಹೇಳ್ಬೇಕು ರುಚಿ ಹೇಗಿದೆ ಅಂತ. ತುಂಬಾ ಅದ್ಭುತವಾದ ಸ್ಕ್ರಿಪ್ಟ್, ಹಾಲೇಶ್ ಅವರೊಟ್ಟಿಗೂ ಹಾಗೂ ಒಳ್ಳೆ ಟೆಕ್ನಿಷಿಯನ್ ತಂಡ, ಒಳ್ಳೆ ತಾರ ಬಳಗ ಇದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ವರ್ಕ್ ಆನ್ ದಿಸ್ ಪ್ರಾಜೆಕ್ಟ್. ಥ್ಯಾಂಕ್ ಯು. ಫುಲ್ ಎನರ್ಜೆಟಿಕ್ ಆಗಿ ಟೀಮ್ ಇದೆ ಅಂಡ್ ಕತೆ ಅದಕ್ಕಿಂತ ಚೆನ್ನಾಗಿದೆ. ಸೊ ವಿ ವಾಂಟ್ ಟು ಸ್ಟಾರ್ಟ್ ಕಿಕ್ ಸ್ಟಾರ್ಟ್ ಸೂನ್ ಅಂಡ್ ಐ ಮೀನ್ ನನಗೆ ತುಂಬಾ ಎಕ್ಸೈಟಿಂಗ್ ಆಗಿರೋ ಸಿನಿಮಾ. ಮತ್ತೆ ಕಿರಣ್ ಸರ್ ಹೊಸಬ್ರಾದ್ರೂ ಸಿಕ್ಕಾಬಟ್ಟೆ ಕಷ್ಟ ಬಿದ್ದು, ನಾನು ಹಿಂದಿಂದ ಯಾವ್ದ್ರಲ್ಲೂ ಹೇಳಿದ್ದೆ 6 ಪ್ಯಾಕು ಅಂತ. ನಿಜವಾಗ್ಲೂ 6 ಪ್ಯಾಕ್ ಮಾಡ್ಕೊಂಡು ಬಂದು ಸಿನಿಮಾ ಮಾಡಿದ್ದಾರೆ. ಫೈಟ್ಸು ಗೀಟ್ಸ್ ಎಲ್ಲ ನೀವು ಟ್ರೈಲರಲ್ಲಿ ಮುಂದಿನ ದಿನಗಳಲ್ಲಿ ನೋಡ್ತೀರಿ. ಕನ್ನಡದವರು ಎಲ್ಲ ಕಡೆ ಹೋಗಿ ನಮ್ಮ ಕನ್ನಡದ ಬಾವುಟ ನೆಟ್ಟೋಂಗಾಗಲಿ, ಕನ್ನಡಕ್ಕೆ ಹೆಸರು ತರೋವಾಗಲಿ. ಈಗ ತೆಲುಗುನು ಆ್ಯಡ್ ಮಾಡ್ತಿದ್ದೀನಿ ಸರ್, ಅಲ್ಲೂ ಚೆನ್ನಾಗಿ ಮಾಡಿದ್ದೀನಿ ಅಂತ ಡೈರೆಕ್ಟರ್ಗಳು ಹೇಳಿದ್ದಾರೆ. ನೋಡೋಣ, ಇದು ಆಗಲಿ ಒಳ್ಳೆಯದು.